ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಿಮಗೂ ಏನಾದ್ರು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಸ್ನೇಹಿತರೆ, ನಾಳೆ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ನಡೆಯಲಿದೆ. ಸೊ ಈ ಒಂದು ಚಂದ್ರಗ್ರಹಣದ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ವರ್ಷದ 2ನೇ ಚಂದ್ರಗ್ರಹಣ ಅಂದರೆ ಸೆಪ್ಟೆಂಬರ್ 18 ನಾಳೆ ಸಂಭವಿಸಲಿದೆ. ಇದು ಭಾಗಶಃ ಚಂದ್ರಗ್ರಹಣ ಅಂತ ಕರೀತಾರೆ. ಇದು ಪ್ರಪಂಚದಾದ್ಯಂತ ಪರಿಣಾಮವನ್ನು ಬೀರುತ್ತೆ. ಈ ಚಂದ್ರಗ್ರಹಣ ಒಟ್ಟು 4 ಗಂಟೆ 4 ನಿಮಿಷಗಳ ಕಾಲ ಇರುತ್ತೆ ಅಂತಲೇ ಹೇಳ್ಬೋದು. ಇದು ವರ್ಷದ ಕೊನೆಯ ಚಂದ್ರಗ್ರಹಣ ಆಗಿರುತ್ತೆ. ಹಾಗೆ ಇದು ಎಲ್ಲೆಲ್ಲಿ ಸಂಭವಿಸುತ್ತೆ ಅಂತ ನೋಡೋಣ. ಹಾಗೆ ಇದರ ಪರಿಣಾಮ ಏನು ಅಂತ ಕೂಡ ನೋಡೋಣ. ಈ ಗ್ರಹಣದ ಸಮಯದಲ್ಲಿ ಚಂದ್ರನ ಒಂದು ಸಣ್ಣ ಭಾಗ ಮಾತ್ರ ಆಳವಾದ ನೆರಳು ಪ್ರವೇಶಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರಗ್ರಹಣವು ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ಜಾಗರೂಕರಾಗಿರಬೇಕು. ಚಂದ್ರಗ್ರಹಣದ ಸೂತಕವು ಗ್ರಹಣಕ್ಕೆ ನಿಖರವಾಗಿ 9 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣವು ಕೊನೆಗೊಳ್ಳುತ್ತದೆ. ಇನ್ನು 2024ರಲ್ಲಿ 4 ಗ್ರಹಣಗಳಿತ್ತು. 2020ರಲ್ಲೂ 4 ಗ್ರಹಣಗಳು ಗೋಚರಿಸಲಿವೆ. ಇವುಗಳಲ್ಲಿ 2 ಸೂರ್ಯಗ್ರಹಣಗಳು ಮತ್ತು 2 ಚಂದ್ರಗ್ರಹಣ. 2024ರ ಮೊದಲ ಚಂದ್ರಗ್ರಹಣವು 25 ಮಾರ್ಚ್ 2024ರಂದು ಹೋಳಿ ದಿನದಂದು ಸಂಭವಿಸಿತ್ತು. ಅದೇ ಸಮಯದಲ್ಲಿ ಸೆಪ್ಟೆಂಬರ್ 18ರ ಬುಧವಾರದಂದು 2ನೇ ಚಂದ್ರಗ್ರಹಣವು ಸಂಭವಿಸುತ್ತದೆ. ಇದಲ್ಲದೆ ಏಪ್ರಿಲ್ 8ರ ಸೋಮವಾರದಂದು ಮೊದಲ ಸೂರ್ಯಗ್ರಹಣ ಸಂಭವಿಸಿದೆ. 2ನೇ ಸೂರ್ಯಗ್ರಹಣ ಅಕ್ಟೋಬರ್ 2 ಬುಧವಾರ ಸಂಭವಿಸಲಿದೆ. ವಿಶೇಷವೆಂದರೆ 2 ಗ್ರಹಣ ದಿನಗಳು ಒಂದೇ ಆಗಿರುತ್ತದೆ. ಅಂದರೆ ಸೋಮವಾರದಂದು ಮೊದಲ ಚಂದ್ರ ಮತ್ತು ಸೂರ್ಯಗ್ರಹಣ, 2ನೇ ಚಂದ್ರ ಮತ್ತು ಸೂರ್ಯಗ್ರಹಣ ಬುಧವಾರ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳಿಗೆ ವಿಶೇಷ ಮಹತ್ವವಿದೆ. ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಮತ್ತು ಪೂಜೆಗಳನ್ನು ನಿಷೇಧಿಸಲಾಗಿದೆ. ನಿರ್ಲಕ್ಷ್ಯ ಅಥವಾ ನಡವಳಿಕೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಇನ್ನು ಸೆಪ್ಟೆಂಬರ್ 18ರಂದು ಕೊನೆಯ ಚಂದ್ರಗ್ರಹಣ ಇದೆ. ಹೌದು, ವರ್ಷದ ಕೊನೆಯ ಚಂದ್ರಗ್ರಹಣವು 18 ಸೆಪ್ಟೆಂಬರ್ 2024ರಂದು ನಡೆಯಲಿದೆ. ಈ ಭಾಗಶಃ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದು ಯುರೋಪ್, ದಕ್ಷಿಣ ಅಮೆರಿಕ, ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ ಹೀಗೆ ಹಲವು ಕಡೆ ಗೋಚರಿಸುತ್ತದೆ. ಈ ಗ್ರಹಣದ ಸಮಯದಲ್ಲಿ ಚಂದ್ರನ ಒಂದು ಸಣ್ಣ ಭಾಗ ಮಾತ್ರ ಆಳವಾದ ನೆರಳು ಪ್ರವೇಶಿಸುತ್ತದೆ. ಇನ್ನು ಚಂದ್ರಗ್ರಹಣದ ಸಮಯ ನೋಡೋದಾದರೆ ಬೆಳಗ್ಗೆ 6 ಗಂಟೆ 12 ನಿಮಿಷದಿಂದ 10 ಗಂಟೆ 17 ನಿಮಿಷದವರೆಗೆ. ಇನ್ನು ಚಂದ್ರಗ್ರಹಣದ ಒಟ್ಟು ಅವಧಿ 4 ಗಂಟೆ 4 ನಿಮಿಷಗಳು. ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸೋದಿಲ್ವ ಅಂತ ಕೇಳೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಚಂದ್ರಗ್ರಹಣದ ಸೂತಕ ಅವಧಿಯು ಗ್ರಹಣಕ್ಕೆ 9 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಇದರ ಆಧಾರದ ಮೇಲೆ ಸೆಪ್ಟೆಂಬರ್ 18ರಂದು ಸಂಭವಿಸುವ ಚಂದ್ರಗ್ರಹಣದ ಸೂತಕ ಅವಧಿಯು ಸಾಮಾನ್ಯವಾಗಿ ಸೆಪ್ಟೆಂಬರ್ 17ರ ರಾತ್ರಿಯಿಂದ ಪ್ರಾರಂಭವಾಗಲಿದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಸೂತಕ ಅವಧಿಯು ಅನ್ವಯಿಸುವುದಿಲ್ಲ. ಈ ವರ್ಷದ 2ನೇ ಚಂದ್ರಗ್ರಹಣವು ಭಾರತದಲ್ಲಿ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದು ಯುರೋಪ್, ಆಫ್ರಿಕಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ ಭಾಗಗಳಲ್ಲಿ ಗೋಚರಿಸುತ್ತದೆ. ಸೆಪ್ಟೆಂಬರ್ 18ರಂದು ಬೆಳಗ್ಗೆ 6 ಗಂಟೆ 6ಕ್ಕೆ ಚಂದ್ರನು ಭಾರತದಲ್ಲಿ ಅಸ್ತಮಿಸಲಿದ್ದು ಗ್ರಹಣವು 6 ಗಂಟೆ 12ಕ್ಕೆ ಪ್ರಾರಂಭವಾಗುತ್ತದೆ. ಪರಿಣಾಮವಾಗಿ ಗ್ರಹಣ ಪ್ರಾರಂಭವಾಗುವ ಹೊತ್ತಿಗೆ ಚಂದ್ರನು ಈಗಾಗಲೇ ಅಸ್ತಮಿಸುತ್ತಾನೆ. ಇದು ಭಾರತದಲ್ಲಿ ಅಗೋಚರವಾಗಿರುತ್ತದೆ. ಇನ್ನು ಚಂದ್ರಗ್ರಹಣ ಸೆಪ್ಟೆಂಬರ್ 18ರಂದು ಸಂಭವಿಸುವ ಸೂತಕವನ್ನು ವೀಕ್ಷಿಸಲಾಗುವುದಿಲ್ಲ, ಏಕೆಂದರೆ ಈ ಚಂದ್ರಗ್ರಹಣವು ಹಗಲಿನಲ್ಲಿ ಸಂಭವಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತೆರೆದ ಕಣ್ಣುಗಳಿಂದ ಗೋಚರಿಸುವ ಗ್ರಹಣವನ್ನು ಮಾತ್ರ ಸೂತಕ ಅವಧಿ ಎಂದು ಪರಿಗಣಿಸಲಾಗುತ್ತೆ. ಚಂದ್ರಗ್ರಹಣದಿಂದಾಗಿ ಮೊದಲಿಗಿಂತ ಹೆಚ್ಚು ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತವೆ. ಭೂಕಂಪ, ಪ್ರವಾಹ, ಸುನಾಮಿ, ವಿಮಾನ ಪತನದ ಸೂಚನೆಗಳಿವೆ. ಪ್ರಕೃತಿ ವಿಕೋಪದಲ್ಲಿ ಪ್ರಾಣಹಾನಿಯಾಗುವ ಸಾಧ್ಯತೆ ತೀರಾ ಕಡಿಮೆ. ಚಲನಚಿತ್ರಗಳು ಮತ್ತು ರಾಜಕೀಯದಿಂದ ದುಃಖದ ಸುದ್ದಿ. ವ್ಯಾಪಾರದಲ್ಲಿ ಉತ್ಕರ್ಷವಿರುತ್ತದೆ. ರೋಗಗಳು ಕಡಿಮೆಯಾಗುವುದು. ಉದ್ಯೋಗಾವಕಾಶಗಳು ಹೆಚ್ಚಲಿವೆ. ಆದಾಯ ಕೂಡ ಹೆಚ್ಚುತ್ತದೆ. ಇನ್ನು ವಿಮಾನ ಅಪಘಾತದ ಸಾಧ್ಯತೆ. ರಾಜಕೀಯ ಅಸ್ಥಿರತೆ ಅಂದರೆ ರಾಜಕೀಯ ಪರಿಸರ ಜಗತ್ತಿನಾದ್ಯಂತ ಅಧಿಕವಾಗಿರುತ್ತದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಹೆಚ್ಚುತ್ತವೆ. ಶಕ್ತಿಯ ಸಂಘಟನೆಯಲ್ಲಿ ಬದಲಾವಣೆಗಳಾಗುತ್ತವೆ. ಪ್ರಪಂಚದಾದ್ಯಂತ
ಗಡಿಗಳಲ್ಲಿ ಉದ್ವಿಗ್ನತೆ ಪ್ರಾರಂಭ ಆಗುತ್ತೆ. ಆಂದೋಲನ, ಹಿಂಸಾಚಾರ, ಪ್ರತಿಭಟನೆಗಳು, ಮುಷ್ಕರಗಳು, ಬ್ಯಾಂಕ್ ಹಗರಣಗಳು, ಹಾಗೆಯೇ ಇನ್ನೂ ಹಲವು ಗಂಭೀರ ಸಲಹೆಗಳು, ಹಾಗೆಯೇ ಇನ್ನೂ ಹಲವು ಪರಿಸ್ಥಿತಿಯನ್ನು ಕೆಟ್ಟ ರೀತಿಯಲ್ಲೇ ನಮ್ಮ ದೇಶದಲ್ಲಿ ಸಂಭವಿಸ್ಬೋದು ಅಂತ ಒಂದು ಸೂಚನೆ ಕೂಡ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಆದರೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಷ್ಟಂತೂ ಕಟುವಾದ ಸತ್ಯ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇವತ್ತಿನ ವಿಡಿಯೋ ಏನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.